ಒಂದು ಬ್ರೀತಿಂಗ್ ಪೀರಿಯಡ್ ಇದು ನಿಮಗೆ ಅಂತ ಈಗ ಏನು ಬ್ರೀತಿಂಗ್ ಪೀರಿಯಡು ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ಐ ವಿಲ್ ಮೇಕ್ ಯು ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ನಂದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ. 0. ಈಗ ಆ ಥರ ಪಾತ್ರ ಇದ್ದಿದ್ದೆ ನೆನ್ನೆ ನ್ಯಾಯಾಲಯ ಒಪ್ಕೊಂಡು ಅಷ್ಟೇ ಕೊಟ್ಬಿಡೋದಾ? ಏನೂ ಇಲ್ಲ ಅಂತಲೇ ಘನತವ್ಯತ್ಯ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸು ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದಮೇಲೆ ನೋಡೋಣ. ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನನ್ನ ಒಳಗೊಂಡಂತೆ, ಚಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಏನು ಸರ್, ಏನೂ ತಪ್ಪಿಲ್ಲ ಅಂದಮೇಲೆ ಅಥವಾ ಇಲ್ಲದಿದ್ದರೂ ಕೂಡ ಯಾಕೆ ಅದು IT ED ಲೆವೆಲ್ಗೆ ಅಥವಾ CBI ಲೆವೆಲ್ಗೆ ಯಾಕೆ? ಅದನ್ನು ನೀವು ED ಅವರು IT ಅವರು CBI ಅವ್ರನ್ನೇ ಕೇಳಬೇಕು, ನಮ್ಗೇನು ಗೊತ್ತು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ. ಯು ಹ್ಯಾವ್ ಟು ಆಸ್ಕ್ ಹಿಮ್. ಸಿಎಂ ಪತ್ನಿದಾದರೂ ಆ ಸೈಟ್ ವಿಚಾರವಾಗಿತ್ತು. ತಾವು ಈ ಹಗರಣ ನಡೆದಾಗ ಮಿನಿಸ್ಟ್ರು ಆಗಿರಲಿಲ್ಲ, ತಮ್ಮನ್ನ ಇವಾಗ ಇದು ವಿಚಾರ ನಿಮ್ಗೆ ಗೊತ್ತಾಗಾಯ್ತಾನೆ. ಹಂಗಾರೆ ದಯವಿಟ್ಟು ಪಾಸಿಟಿವ್ ಮಾಡ್ರಿ. ಕಾರಣದ ಪಾತ್ರ ಏನಾಗರಿ ನಿಮ್ದು ಗೊತ್ತಿಲ್ಲ ನನಗೆ ಏನು ಅಂತ. ನನ್ಗೆ ಬಂದವಾಗ ಆಶ್ಚರ್ಯ ಆಗೋಯ್ತು. ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸು ಅಂತ. ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ, ಅದಾದಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದು ನ್ಯಾಯವಾಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟಾಗಿದೆ. ಮತ್ತೆ ಯಾಕೆ ಈ ನೋಟಿಸು, ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದೆಲ್ಲ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿದೆ, ಅದಕ್ಕೆ ಸ್ಟೇ ಕೊಟ್ಟಿರೋದು. ಮುಂದೆ 10ನೇ ತಾರೀಕು ನೋಡೋಣ, ವಿಲ್ ಸಿ.